ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ನಡೆಸಿದ್ದು ನಿನ್ನೆಯಿಂದಲೂ ಸಹ ಪರಿಶೀಲನೆ ಮುಂದುವರೆದಿದೆ. ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆಯಿಂದ ಮತ್ತೆ ಪರಿಶೀಲನೆಯನ್ನ ಆರಂಭ ಮಾಡಿದ್ರು. ಇವತ್ತು ಚೀಫ್ ಅಕೌಂಟೆಂಟ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಸತೀಶ್ ಚಂದ್ರ ಬಾಬು ಬಳಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಇಡಿಯಿಂದ. ಸಿದ್ಧಾರ್ಥ ಸಂಸ್ಥೆಗಳ ಚೀಫ್ ಅಕೌಂಟೆಂಟ್ ನಿನ್ನೆ ಸತೀಶ್ ಚಂದ್ರ ಮಗಳ ಮದುವೆ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆ ನಡೆಸಿರಲಿಲ್ಲ. ಇವತ್ತು ಮದುವೆ ಕಾರ್ಯ ಮುಗಿದಿರುವ ಹಿನ್ನೆಲೆಯಲ್ಲಿ ಇವತ್ತು ಕಚೇರಿಗೆ ಬರುವಂತೆ ಸತೀಶ್ ಚಂದ್ರ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಸತೀಶ್ ಚಂದ್ರಗೆ ಸೂಚನೆಯನ್ನ ಇಡಿ ಅಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತು ಅವರು ಕಚೇರಿಗೆ ಬಂದ ತಕ್ಷಣ ವಿಚಾರಣೆಯನ್ನ ನಡೆಸಲಾಗುತ್ತೆ. ನಿನ್ನೆ ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ಅವರ ಮಗಳ ಮದುವೆ ಇತ್ತು. ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರು ಇರಲಿಲ್ಲ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಪರಂ ಇಡಿಗೆ ವಿದ್ಯಾರ್ಥಿಗೆ ಈಗ ಸಂಕಷ್ಟ ಎದುರಾಗಿದೆ. ವಿದ್ಯಾರ್ಥಿಗಳಿಗೂ ಸಹ ಐಡಿ ಇಲ್ಲದ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಐಡಿ ಇದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಪ್ರವೇಶ. ಐಡಿ ದಾಳಿ ಹಿನ್ನೆಲೆ ಐಡಿ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಐಡಿ ಕಡ್ಡಾಯ ಆಗಿದೆ. ಕುಣಿಗಲ್ ರಸ್ತೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಕಡ್ಡಾಯ. ಐಡಿ ಇಲ್ಲ ಅಂದ್ರೆ ಒಳಗಡೆ ಪ್ರವೇಶ ಇರೋದಿಲ್ಲ. ಈ ರೀತಿಯಾಗಿ ಐಡಿ ದಾಳಿ ಬೆನ್ನಲ್ಲೇ ಕೆಲವೊಂದಷ್ಟು ರೂಲ್ಸ್ಗಳನ್ನ ಮಾಡಲಾಗಿದೆ. ಈಗ ಐಡಿ ಇಲ್ಲದೆ ಇದ್ರೆ ವಿದ್ಯಾರ್ಥಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ. ಐಡಿ ದಾಳಿ ಹಿನ್ನೆಲೆ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ. ಅಲ್ಲಿ ಸೆಕ್ಯೂರಿಟಿಯಿಂದ ಐಡಿ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಬಿಡಲಾಗ್ತಾ ಇದೆ. ಕುಣಿಗಲ್ ರಸ್ತೆಯಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನ ಪರಿಶೀಲಿಸಿ, ಅಂದ್ರೆ ಐಡಿ ಕಾರ್ಡ್ ಇದೆಯಾ ಇಲ್ವಾ ಅಂತ ನೋಡಿ ಒಳಗಡೆ ಬಿಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾಂತೇಶ್, ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಪರಮೇಶ್ವರ್ ಅವರ ನೇತೃತ್ವದ ಅವರ ಅಧೀನದಲ್ಲಿದ್ದಂತಹ ಕಾಲೇಜುಗಳ ಮೇಲೆ ಇಡಿ ರೇಡ್ ಆದ್ಮೇಲೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸದ್ಯಕ್ಕೆ ಪರಿಶೀಲನೆ ಮುಂದುವರೆದಿದೆಯಾ? ಇನ್ನೂ ಸಹ ಎಷ್ಟೊತ್ತಾಗುವಂತಹ ಸಾಧ್ಯತೆ ಇದೆ? ಪ್ರಗತಿ ಏನು, ನಿನ್ನೆ ಬೆಳಗ್ಗೆ 9 ಗಂಟೆಗೆ ಶುರುವಾದಂಥದ್ದು ಏನು ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಕಾಲೇಜುಗಳ ಮೇಲೆ ದಾಳಿ, ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಈಗಲೂ ಕೂಡ ಇನ್ನೂ ಅಧಿಕಾರಿಗಳು ಒಳಗೆ ಏನು ದಾಖಲಾತಿಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿರೋದನ್ನು ನಾವು ಕಾಣ್ಬೋದು. ನಾನು ಆ ಕಾಲೇಜಿನ ಮುಂಭಾಗದಲ್ಲಿ ಇರುವಂಥದ್ದು, ಪ್ರತಿ ಕ್ಷಣದ ಅಪ್ಡೇಟ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಈ ಕ್ಷಣಕ್ಕೆ ಏನಾಗಿದೆ ಅಂತಂದರೆ, ಈ ಒಂದು ಕಾಲೇಜಿಗೆ ಬರಲಿಕ್ಕೆ ಅಂದರೆ ಪ್ರಮುಖವಾಗಿ ಬೆಳಗ್ಗೆ ಏನು ಇಡಿ ಅಧಿಕಾರಿಗಳು ಬಂದಿದ್ದರಿಂದಾಗಿ ಸಾಕಷ್ಟು ಭದ್ರತೆಗಳನ್ನೆಲ್ಲವನ್ನು ಕೈಗೊಂಡಿರುವಂಥದ್ದು ನಾವು ಕಾಣ್ಬೋದು. ಹಾಗಾಗಿ ಕಾಲೇಜಿನ ಒಳಗೆ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗಲಿಕ್ಕೆ ಪ್ರವೇಶನ ನಿರ್ಬಂಧ ಮಾಡಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಕಾಲೇಜಿನವರು ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಏನು ಆದೇಶ ಹೊರಡಿಸಿರುವಂಥದ್ದು, ನೋಟಿಸ್ ಕೊಟ್ಟಿರುವಂಥದ್ದು, ನೀವೆಲ್ಲರೂ ಬರಬೇಕಾದ್ರೆ ಕಟ್ಟುನಿಟ್ಟಾಗಿ ಏನು ಐಡಿ ಕಾರ್ಡ್, ಕಾಲೇಜಿನ ಐಡಿ ಕಾರ್ಡ್ ಏನು ಕೊಟ್ಟಿದ್ದೀವಿ ಅದನ್ನು ಧರಿಸೇ ಬರಬೇಕು, ಅಂಥವ್ರಿಗೆ ಮಾತ್ರ ನಾವು ಅವಕಾಶ ಕೊಡ್ತೀವಿ, ಯಾರಿಗೆ ಐಡಿ ಕಾರ್ಡ್ ಇಲ್ಲ ಅವರನ್ನು ಒಳಗೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳೇನು ಮುಖ್ಯ ದ್ವಾರದ ಬಳಿ ಗೇಟ್ ಬಳಿಯೇ ಸೆಕ್ಯೂರಿಟಿ ಗಾರ್ಡ್ಗಳು ಅವರ ಒಂದು ಐಡಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಒಳಗಡೆ ಬಿಡ್ತಿರುವಂಥದ್ದು ನಾನು ನೋಡ್ಬೋದು. ಇದರಿಂದಾಗಿ ವಿದ್ಯಾರ್ಥಿಗಳು ಒಂದು ರೀತಿಯ ಕಿರಿಕಿರಿಯ ಒಂದು ಅನುಭವಿಸುವಂಥ ಪರಿಸ್ಥಿತಿಯನ್ನು ಕೊಡ್ಬೋದು. ಕೆಲವು ವಿದ್ಯಾರ್ಥಿಗಳು ಏನಾದರೂ ಐಡಿ ಕಾರ್ಡ್ ಮರ್ತು ಬಂದಿದ್ದರೆ ವಾಪಸ್ ಹೋಗಿ ಮನೆಗೆ ಹೋಗಿ ತಂದು ತರುವಂಥ ಘಟನೆಗಳು ಕೂಡ ಇಲ್ಲಿ ನಡೆದವು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ನು ದಾಳಿಯಲ್ಲಿ ಸಂಬಂಧಪಟ್ಟಂತೆ ಏನು ದಾಖಲಾತಿ ಪತ್ರಗಳನ್ನೆಲ್ಲವನ್ನು ಪರಿಶೀಲನೆ ಮಾಡ್ತಿರುವಂಥ ಇಡಿ ಅಧಿಕಾರಿಗಳು ಈಗ ಏನು ಕಾಲೇಜಿನಲ್ಲಿರುವಂತಹ ಮುಖ್ಯ ಲೆಕ್ಕಾಧಿಕಾರಿಯಾದಂಥ ಸತೀಶ್ ಚಂದ್ರ ಬಾಬು ಅವರನ್ನು ಕರೆದು ವಿಚಾರಣೆ ಮಾಡ್ತಿರುವಂಥದ್ದನ್ನು ನಾನು ಕಾಣ್ಬೋದು. ಅಂದರೆ ಅವರ ಮುಖಾಂತರವಾಗಿ ಯಾವ್ಯಾವ ರೀತಿಯಾದಂತಹ ಆದಾಯ ಸಂಗ್ರಹ ಆಗಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀವು ಖರ್ಚನ್ನು ಮಾಡಿದಿರಿ, ಯಾವ್ಯಾವುದಕ್ಕೆ ಖರ್ಚನ್ನು ಮಾಡಿದೆ ಮತ್ತು ಯಾವ ಅಕೌಂಟಿಂದ ಯಾವ ಅಕೌಂಟಿಗೆ ಅಮೌಂಟನ್ನು ಹೋಗಿದೆ, ಎಷ್ಟು ಪ್ರಮಾಣದಲ್ಲಿ ಹೋಗಿದೆ, ಮತ್ತು ಪ್ರತಿ ವರ್ಷ ಯಾವ್ಯಾವ ರೀತಿಯಾದಂಥ ನಿಮ್ಮ ಆಯವ್ಯಯ ಏನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮುಖ್ಯ ಅಕೌಂಟ್ ಏನಿದ್ದಾರೆ, ಮುಖ್ಯಸ್ಥರು ಏನಿದ್ದಾರೆ ಅವ್ರ ಮುಖಾಂತರವಾಗಿ ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ 12 ಗಂಟೆವರೆಗೂ ಕೂಡ ನಡೆದಿರುವಂಥದ್ದು ಏನು ತಪಾಸಣೆ ಮಾಡಿದ್ರು. ಅದೇ ರೀತಿ ಇವತ್ತು ಅಲ್ಲೇ ಕಾಲೇಜಿನೊಳಗಡೆ ಇರುವಂಥ ಅತಿಥಿ ಗೃಹದಲ್ಲಿ ತಂಗಿ ಅಲ್ಲೇ ಊಟವನ್ನು ಮಾಡಿ ಈಗ ಮತ್ತೆ ಬೆಳಗ್ಗಿನ ಜಾವ 6 ಗಂಟೆಯಿಂದಲೇ ಅಧಿಕಾರಿಗಳು ಏನು ಮತ್ತೆ ದಾಖಲಾತಿಗಳ ಪರಿಶೀಲನೆ ಮಾಡುವುದು, ಅಕೌಂಟ್ಗಳನ್ನು ಚೆಕ್ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಯಾರ್ಯಾರು ಮುಖ್ಯಸ್ಥರು ಬರ್ತಾರೆ, ಅಂದರೆ ಆಡಳಿತ ವಿಭಾಗದಲ್ಲಿ ಯಾರು ಮುಖ್ಯಸ್ಥರು ಬರ್ತಾರೆ ಅವರನ್ನು, ಮತ್ತು ಲೆಕ್ಕ ವಿಭಾಗದ ಮುಖ್ಯಸ್ಥರನ್ನು, ಜೊತೆಗೆ ಪ್ರಿನ್ಸಿಪಾಲ್ ಸೇರಿದಂತೆ ಎಲ್ಲರನ್ನು ಕರೆದು ಒಬ್ಬೊಬ್ಬರನ್ನೇ ವಿಚಾರಣೆಯನ್ನು ಮಾಡ್ತಿರುವಂಥದ್ದು, ಮತ್ತು ಅವರ ಹೇಳಿಕೆಗಳನ್ನು ಮತ್ತು ಇರುವಂತಹ ದಾಖಲಾತಿಗಳನ್ನು ತಾಳೆ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಿರೋದನ್ನು ನಾವು ಕಾಣ್ಬೋದು. ನಿನ್ನೆ ಸತೀಶ್ ಚಂದ್ರ ಬಾಬು ಅವರು ಬಂದಿರಲಿಲ್ಲ, ಯಾಕೆಂದರೆ ಅವ್ರಿಗೊಂದು ಮದುವೆ ಕಾರ್ಯಕ್ರಮ ಇದ್ದಿದ್ದರಿಂದಾಗಿ ಅವರು ಈ ಒಂದು ದಾಳಿ ವೇಳೆ ಇರಲಿಲ್ಲ ಇರೋ ಕಾರಣದಿಂದ ಅವರು ಬಂದಿರಲಿಲ್ಲ, ರಜೆ ಇರೋ ಕಾರಣದಿಂದ ಇವತ್ತು ಅವರು ಬರುವಂಥದ್ದು, ಬಂದು ಮಾಹಿತಿಯನ್ನು ನೀಡುವಂಥದ್ದು ಎಲ್ಲವೂ ಕೂಡ ಆಗಿರುವಂಥದ್ದು. ಹಾಗಾಗಿ ಇವತ್ತಿನ ಸಂಜೆವರೆಗೂ ಕೂಡ
ಕೂಡ ದಾಳಿ ಮುಂದುವರಿಬಹುದು ಅಥವಾ ಒಂದು ವೇಳೆ ಇನ್ನೂ ದಾಖಲಾತಿಗಳ ಪರಿಶೀಲನೆ ಇನ್ನು ಹೆಚ್ಚಿನ ಪ್ರಮಾಣ ಇದ್ದಿದ್ರೆ ನಾಳೆ ಕೂಡ ಮುಂದುವರಿಬಹುದು ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಸಂಜೆವರೆಗೂ ಬಹುತೇಕ ಮುಗಿಯುತ್ತೆ ಅನ್ನೋ ಒಂದು ಅಂದಾಜು ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯಾದಂಥ ದಾಖಲಾತಿಗಳ ಪರಿಶೀಲನೆ ಆಗಿರ್ಬೋದು ಎಲ್ಲವೂ ಕೂಡ ಮಾಡ್ತಿರೋದನ್ನ ನಾವು ನೋಡ್ಬೋದು. ಪ್ರಗತಿ. ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.